ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಸೋರೆಕಾಯಿ ಮಜ್ಜಿಗೆ ಹುಳಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ, ಬೇಸಿಗೆಗಾಲದಲ್ಲಂತೂ ತುಂಬಾ ತಂಪು. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಸಣ್ಣಗೆ ಮಾಡಿಕೊಂಡಿದ್ದೀನಿ ಒಂದು ಸೋರೆಕಾಯಿನ. ನೋಡಿ, ನಾನೊಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ಏನೇನು ಮಸಾಲೆ ಬೇಕು ನೋಡೋಣ ಬನ್ನಿ. ನೋಡಿ, ಒಣಮೆಣಸಿನ್ಕಾಯಿ, ಕಾಯಿ, ಸಾಂಬಾರು ಪೌಡ್ರು, ಈರುಳ್ಳಿ, ಕರಿಬೇವು, ಮೆಣಸು, ಚೂರು ಅಕ್ಕಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ. ನಮ್ಮಮ್ಮ ಮಾಡ್ತಾಯಿದ್ರು, ನಮ್ಮಮ್ಮನ ಸ್ಟೈಲ್ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ನೀರು ಕಾಯಕ್ಕೆ ಇಕ್ಕಿದ್ದೀನಿ, ಈಗ ಹಾಕ್ತಾಯಿದ್ದೀನಿ. ನೋಡಿ, ಒಂದೇ ಒಂದು ಸ್ವಲ್ಪ ಸೋರೆಕಾಯಿ ಬೇಯಕ್ಕೆ ಉಪ್ಪು ಹಾಕೋಣ. ನೋಡಿ, ಆರೋಗ್ಯಕ್ಕೂ ತಂಪು, ಬೇಸಿಗೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಒಂದ್ಸಲಿ ಮಿಕ್ಸ್ ಮಾಡೋಣ. ಈಗ ಮಜ್ಜಿಗೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನೊಂದು ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ. ಚೂರು ನೀರು ಹಾಕೋಣ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕಿದ್ರೆ ಸಾಕು. ನೋಡಿ, ಈಗ ಮಜ್ಜಿಗೆ ಒಳಗೆ ಮಸಾಲೆ ಹಾಕೋಣ ಬನ್ನಿ. ಕಾಯಿ ತುರಿ, ಈರುಳ್ಳಿ, ಸಾಂಬಾರು ಪೌಡ್ರು, ಬೆಳ್ಳುಳ್ಳಿ ಮರ್ತೋಗಿದ್ದೆ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 4 ಕಾಳು ಮೆಣಸು, ಒಂದು ಸ್ಪೂನಷ್ಟು ಅಕ್ಕಿ ಕಾಳು. ಮಂದ ಬರುತ್ತೆ ಸಾರು, ಸೋರೆಕಾಯಿ ಸಾರು ತುಂಬಾ ಚೆನ್ನಾಗಿರ್ತದೆ. 1 ಲೋಟದಷ್ಟು ನೀರು. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಇಷ್ಟು ನುಣ್ಣಗಿರಬೇಕು. ಈಗ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಚೂರು ಗೋಲ್ಡ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆ ಹಾಕೋಣ ಬನ್ನಿ. ನೋಡಿ, ಇಷ್ಟಿದ್ರೆ ಸಾಕು. ನೋಡಿ, ಈಗ ಒಂದು ಕುದಿ ಬರಲಿ. ನೋಡಿ, ಈಗ ಕುದೀತಿದೆ. ಒಂದ್ಸಲ ಮಿಕ್ಸ್ ಮಾಡೋಣ ಚೆನ್ನಾಗೆ. ನೋಡಿ, ಈಗ ಸೋರೆಕಾಯಿ ಹಾಕೋಣ, ಬೇಸ್ ಮಾಡಿಕೊಂಡಿದ್ದು. ನೋಡಿ, ಈಗ ಸೋರೆಕಾಯಿ ಹಾಕೋತಾ ಇದ್ದೀನಿ. ನೋಡಿ, ಸೋರೆಕಾಯಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ನಾನು ಅವಾಗೆ ಸೋರೆಕಾಯಿಗೂ ಹಾಕ್ಕೊಂಡಿದ್ದೆ, ಅದು ನೋಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಒಂದೆರಡು ಕುದಿ ಬರೋ ತನಕ ಮಳ್ಸ್ಕೊಳ್ಳೋಣ. ನೋಡಿ, ಕುದೀತಿದೆ. ನೋಡಿ, ಈಗ ತಣ್ಣಗಾಗಿದೆ, 1 ನಿಮಿಷ ಬಿಟ್ಟಿದೆ. ಈಗ ಮೊಸರು ಹಾಕ್ಕೊಳ್ಳೋಣ. ಮಜ್ಜಿಗೆ ಮಾಡ್ಕೊಂಡಿದ್ನಲ್ಲ ಅದು. ನೋಡಿ, ಈಗ 1 ಬಟ್ಲಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರ್ತದೆ, ಬೇಸಿಗೆಗಾಲದಲ್ಲಂತೂ ತುಂಬಾ ತಂಪು. ನೋಡಿ, ಮೊಸರು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ.
ನೋಡಿ ಚೆನ್ನಾಗಿ ಈ ಥರ ಕಾಣ್ತದೆ. ಮಿಕ್ಸ್ ಮಾಡೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ.